ಇದು ಕೃತಕವಾಗಿ ಪರಾಗಸ್ಪರ್ಶ ಮಾಡಿದ್ರೆ ಇದರಲ್ಲಿ ಈ ತರ ಕಾಯಿಗಳು ಬರ್ತವೆ. ಯಾವುದು ಕೃತಕವಾಗಿ ಪರಾಗಸ್ಪರ್ಶ ಮಾಡಲಿಲ್ಲ ಆ ತರ ಈ ತರ ಇದು ಕಾಯಿಗಳು ಸತ್ತು ಹೋಗ್ತವೆ. ಇದು ಈಗ ನಿನ್ನೆಲ್ಲ 2 ದಿನ ಮೊದಲು ಮಾಡಿದ್ದು. ಇದು ಪಾಲಕ್ಕಿದ್ದು ಗಿಡ, ಅದು ಸಬ್ಸಿಗೆ ಗಿಡ, ಇದು ಚೆರಿ ಟೊಮೆಟೊ, ಇದು ಸಾಂಬಾರ್ ಸೌತೆ, ಇದು ಹರಿವೆ ಸೊಪ್ಪಿನ ಗಿಡ. ಹುಳ ಬಂದು ಬಿದ್ದಿದೆ. ಇದು ತೊಂಡೆಕಾಯಲ್ಲಿ ಒಂದು ಗಂಟು ತರ ಬರ್ತದೆ ಕೆಲವು ತೊಂಡೆಕಾಯಲ್ಲಿ. ಅದು ಯಾಕಂತ ಹೇಳಿದ್ರೆ ಹುಳ ಬಿದ್ದು ನೋಡಿ ಇದರಲ್ಲಿ ಇಷ್ಟು ಬಂದು ಬಿದ್ದಿದೆ. ಸಾಧಾರಣ ಒಂದು ತಿಂಗಳ ಮೇಲೆ ಆಯ್ತು. ಇನ್ನೀಗ ಇದರ ಪವರ್ ಮುಗಿತಾ ಬಂತು ಕಾಣ್ತದೆ. ಹಾಗೆ ಅಕ್ಕನ ಮನೆಯಿಂದ ಪುನಃ ನಾನು ತಂದು ಇಲ್ಲಿ ನೆಟ್ಟು ಇದನ್ನು ಮುಂದುವರಿಸಿದ್ದೇನೆ. ಇದರಲ್ಲಿ ಈಗ ಬೀಜ ಬಂದಿದೆ. ಯಾವಾಗಲೂ ನಾವು ಬೀಜ ಬಂದ ಕೂಡಲೇ ತೆಗೆದು ಬಿಸಾಡ್ತಿದ್ದೆವು. ಈಗ ನಿಮ್ಮ ವಿಡಿಯೋ ನೋಡಿದ ಮೇಲೆ ಗಿಡದಲ್ಲಿ ಗಿಡ ಮಾಡುವಂತ ಉದ್ದೇಶದಿಂದ ಈಗ ಬಂದ ಹೂಗಳನ್ನೆಲ್ಲ ಬಿಟ್ಟಿದ್ದೇನೆ. ಪುನಃ ಬೀಜಕ್ಕೆ ಬೇಕಾಗಿ ಬರುವುದು ಸಮಯ ಲೇಟ್ ಉಂಟು. ಅದಕ್ಕೆ ಬೇಕಾ ಅಷ್ಟರವರೆಗೆ ಹಾಗೆ ಗ್ರೋ ಬ್ಯಾಗ್ ಅನ್ನು ಹಾಳು ಮಾಡುವ ಬೇಡ ಅಂತ ಉದ್ದೇಶದಿಂದ ಅದರಲ್ಲಿ ಇದು ಹರಿವೆ ಸೊಪ್ಪಾಗ್ಲಿ ಪಾಲಕ್ಕಾಗ್ಲಿ ಅಂತದ್ದು ಬೀಜ ಹಾಕಿ ಗಿಡ ಮಾಡುವಂತ ಹೇಳುವ ಒಂದು ಉದ್ದೇಶ ಇದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಇಲ್ಲಿ ನೋಡಿ ಕಾಣ್ತಾ ಇರ್ಬೋದು ಫ್ಯಾಷನ್ ಫ್ರೂಟ್ ಗಿಡ, ಅದೇ ರೀತಿ ಮೆಣಸಿನ ಗಿಡ, ಒಂದು ರೀತಿಯಲ್ಲಿ ಕೃಷಿಯ ಪ್ರಯೋಗ ಅಂತೇಳಿ ಮನೆಯ ಪಕ್ಕದಿಂದ ಇಳಿದು ಹೋಗ್ತಿದ್ದಾಗೆ ಕಾಣುವಂಥ ತೊಂಡೆ ಬಳ್ಳಿಗಳು, ಅದಕ್ಕೆ ಜೋಡಿಸಿರುವಂಥ ಒಂದು ಟೊಮೆಟೊ ಗಿಡ. ತುಂಬ ಕೃಷಿಯಲ್ಲಿ ಹೆಚ್ಚು ವಿಶೇಷತೆಗಳನ್ನು ಮಾಡ್ತಾ ಪ್ರಯೋಗಗಳನ್ನು ಮಾಡ್ತಾ ಕೃಷಿ ಮಾಡೋರಿಗೆ ಮಾತ್ರ ಸಾಧ್ಯ ಆಗುವಂಥದ್ದು. ಅದರ ಜೊತೆಗೆ ಇವತ್ತು ಎಲ್ಲರೂ ಕೂಡ ಜರ್ಸಿ ಸಾಕುವಂಥ ಸಂದರ್ಭದಲ್ಲಿ ಮಲೆನಾಡು ಗಿಡ್ಡ ಹಸುಗಳನ್ನು ಕೂಡ ಸಾಕಿದ್ದಾರೆ. ಸ್ನೇಹಿತರೆ, ನಾನಿವತ್ತು ಬಂಟ್ವಾಳ ತಾಲೂಕಿನ ಬೋಳಂತೂರ್ನ ಉದಯಶಂಕರ ಭಟ್ರ ಮನೆಯಲ್ಲಿದ್ದೇನೆ. ಸಾವಯವ ಕೃಷಿಕರು, ಅದರ ಜೊತೆಗೆ ಮಂಗಳೂರಲ್ಲಿ ಒಂದು ಅದ್ಭುತವಾಗಿರುವಂತಹ ಸಾವಯವ ಸಂತೆಯನ್ನು ಕೂಡ ಮಾಡ್ತಾರೆ. ಪ್ರತಿ ವಾರ ತಾನು ಬೆಳೆದಿರುವಂತಹ ಸಾವಯವವನ್ನು ಎಲ್ರಿಗೂ ಸಿಗಬೇಕು ಅಂತ ಹೇಳಿ ಆ ಸಂತೆಯಲ್ಲಿ ತಂದು ಮಾರಾಟ ಮಾಡ್ತಾ ಒಂದು ಮಾದರಿ ಸಾವಯವ ರೈತರಾಗಿ ನಮ್ಮ ಜೊತೆ ಇದ್ದಾರೆ. ಉದಯಶಂಕರ್ ಭಟ್ರೆ, ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಆರಾಮ. ತುಂಬಾ ವರ್ಷದಿಂದ ಸಾವಯವ ಕೃಷಿಯನ್ನು ಮಾಡ್ತಿದ್ರಿ, ಅದರ ಜೊತೆಗೆ ಒಂದು ಹೊಸ ಪ್ರಯೋಗಗಳಿಗೆ ಕೈ ಹಾಕ್ತಿದ್ರಿ. ಸಾವಯವ ಕೃಷಿ ಮಾಡುವಂಥದ್ದೇ ಒಂದು ಪ್ರಯೋಗ, ಅಂಥದ್ರಲ್ಲಿ ಈ ರೀತಿಯ ವಿಶೇಷ ಟೆಕ್ನಿಕ್ಗಳನ್ನು ನೀವು ಮಾಡ್ತಿದ್ರಿ. ಇದನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಇದರ ಸಾಧಕ ಬಾಧಕಗಳು, ಇದರ ವಿಶೇಷತೆಗಳೇನು? ಇದು ಆಕ್ಚುಲಿ ಮಾಡಿದ್ದು ಮಳೆಗಾಲದಲ್ಲಿ ಸೊಪ್ಪು ತರಕಾರಿ ಮಾಡುವ ಉದ್ದೇಶದಿಂದ ಮಾಡಿದ್ದು. ಮಂಗಳೂರು ಸಾವಯವ ಗ್ರಾಹಕ ಬಳಕೆಗೆ ನಿರಂತರವಾಗಿ ಸೊಪ್ಪು ತರಕಾರಿ ಕೊಡಬೇಕು ಅಂತ ಉದ್ದೇಶದಿಂದ ಇದೊಂದೊಂದು ಪ್ರಯೋಗವಾಗಿ ಮಾಡಿದ್ದು. ಇದರಲ್ಲಿ ಯಾವುದು ಯಾವುದು ಸ್ವಕೀಯ ಪರಾಗಸ್ಪರ್ಶದಿಂದ ಆಗ್ತದೆ ಅಂತ ಗಿಡಗಳಲ್ಲೆಲ್ಲ ಫಸಲು ಬರ್ತಾ ಉಂಟು. ಗಂಡು ಹೂ ಹೆಣ್ಣು ಹೂ ಅಂತ ಬೇರೆ ಬೇರೆ ಯಾವ್ದು ಬರ್ತದೆ ಅದರಲ್ಲಿ ಸ್ವಲ್ಪ ನಾವು ಕೃತಕವಾಗಿ ಪರಾಗಸ್ಪರ್ಶ ಮಾಡ್ಬೇಕಾಗ್ತದೆ. ಇಲ್ಲಿ ಪಕ್ಕದಲ್ಲಿ ಕುಂಬಳ ಮಾಡಿದ್ದೆ. ಕುಂಬಳ ಬಳ್ಳಿ ಅದು ಹುಟ್ಟಿದ್ದು ಯಾವುದು ಸಗಣಿ ಗೊಬ್ಬರದಲ್ಲಿ ಅಥವಾ ಅಕಸ್ಮಾತ್ ಯಾವ್ದೋ ಗೊಬ್ಬರದಲ್ಲಿ ಬಂದು ಹುಟ್ಟಿರುವಂತದ್ದು. ಅದರಿಂದ ಪ್ರತ್ಯೇಕವಾಗಿ ನೆಟ್ಟ ಗಿಡಗಳು ಅಷ್ಟು ಇದು ಬರ್ಲಿಲ್ಲ. ಇದು ಒಳ್ಳೆ ಬಂದಿದೆ. ಇದರಲ್ಲಿ ನಾನು 2 ದಿವಸಕ್ಕೆ 3 ದಿವಸಕ್ಕೊಮ್ಮೆ ಪರಾಗಸ್ಪರ್ಶ ಮಾಡ್ತೇನೆ ಕೃತಕವಾಗಿ. ಅದ್ರಲ್ಲಿ ಈಗ ಕಾಯಿಗಳು ಬಂದಿದಾವೆ. ಮತ್ತೆ ಬೇಂಡೆ ಗಿಡ ಆಗ್ಲಿ, ಬದನೆ ಗಿಡ ಆಗ್ಲಿ, ಮೆಣಸಿನ ಗಿಡ ಆಗ್ಲಿ ಅಂತದ್ದೆಲ್ಲ ಸ್ವಕೀಯ ಪರಾಗಸ್ಪರ್ಶದಿಂದ ಕಾಯಿ ಬಿಡುವಂತದ್ದು. ಅದು ಆದ್ರೆ ತನ್ನಷ್ಟಕ್ಕೆ ಕಾಯಿಗಳು ಬರ್ತಾ ಉಂಟು. ಇದು ಕೃತಕವಾಗಿ ಪರಾಗಸ್ಪರ್ಶ ಮಾಡಿದ್ರೆ ಇದರಲ್ಲಿ ಈ ತರ ಕಾಯಿಗಳು ಬರ್ತವೆ. ಯಾವುದು ಕೃತಕವಾಗಿ ಪರಾಗಸ್ಪರ್ಶ ಮಾಡಲಿಲ್ಲ ಆ ತರ ಈ ತರ ಇದು ಕಾಯಿಗಳು ಸತ್ತು ಹೋಗ್ತವೆ. ಇದು ಈಗ ನಿನ್ನೆಲ್ಲ 2 ದಿನ ಮೊದಲು ಮಾಡಿದ್ದು. ಇದೀಗ ಇವತ್ತು ಮಾಡಿರುವಂತ ಪರಾಗಸ್ಪರ್ಶ ಮಾಡಿರುವಂತ ಕಾಯಿ ಈ ತರ. ಇದು ಹೆಣ್ಣು ಹೂ, ಇದರಲ್ಲಿ ಕಾಯಿ ಇರ್ತದೆ ಕೆಳಗಡೆ. ಇದು ಗಂಡು ಹೂ, ಇದರಲ್ಲಿ ಕೆಳಗೆ ಕಾಯಿ ಇಲ್ಲ. ಇದರ ಈ ಕುಸುಮ ಇದನ್ನು ಹೂವಿನ ಇದನ್ನು ಇದರ ಒಳಗಿನ ಇದಕ್ಕೆ ಹೀಗೆ ಸ್ಪರ್ಶ ಮಾಡಿದ ಕೂಡಲೇ ಅದು ಬೆಳಗಿನ ಹೊತ್ತು ಮಾಡ್ಬೇಕಾದಷ್ಟು ಬೇಗ ಇದು ಕೃತಕವಾಗಿದ್ದಾಗಿ ಕಾಯಿ ಕಚ್ಚುತ್ತದೆ. ಆ ಗಿಡದ ಬಳ್ಳಿಯ ಸಾಮರ್ಥ್ಯಕ್ಕೆ ಹೊಂದಿಕೊಂಡು ನಾನು ಒಂದು 2 ದಿನ 3 ದಿನ ಬಿಟ್ಟು ಪರಾಗಸ್ಪರ್ಶ ಮಾಡ್ತೇನೆ. ಎಲ್ಲದಕ್ಕೂ ಮಾಡಿದ್ರೆ ಇದು ಒಂದು ಬಳ್ಳಿಯಲ್ಲಿ ನಿಲ್ಲುವಂತ ಸಾಮರ್ಥ್ಯ ಇರುವುದಿಲ್ಲ. ಹಾಗೆ ಗಿಡದ ಬೆಳವಣಿಗೆ ನೋಡಿಕೊಂಡು ನಾನು ಮಾಡ್ತಾ ಇದ್ದೇನೆ. ಈಗ ನೀವು ಇದಕ್ಕೆ ಕೃತಕವಾಗಿ ಪರಾಗಸ್ಪರ್ಶ ಮಾಡ್ತೀರಿ. ಇಲ್ಲಿ ಹೊರಗಡೆ ಇದೆ ಅಲ್ಲ, ಅದು ಹೇಗೆ? ಇಲ್ಲಿ ಅಂದ್ರೆ ಕೀಟಗಳ ಒಳಗೆ ಅಷ್ಟು ಇದರಲ್ಲಿ ಬರುವುದಿಲ್ಲ. ಯಾಕಂದ್ರೆ 4 ಸುತ್ತಲೂ ಶೇಡ್ ನೆಟ್ ಹಾಕಿ ಬಂದುಂಟು, ಮೇಲಿಂದ ಟಲ್ಪರ್ ಹಾಕಿ ಬಂದುಂಟು. ಹಾಗಾಗಿ ಕೀಟ ಜೇನು ಹುಳ ನಮ್ಮ ಹತ್ರ ಜೇನು ಪೆಟ್ಟಿಗೆ ಉಂಟು. ಅದು ಬಾಕಿ ಕಡೆಯಲ್ಲಿ ಆದ್ರೆ ಜೇನು ಹುಳ ಹೋಗಿ ಆ ಹೂವನ್ನು ಪರಾಗಸ್ಪರ್ಶ ಮಾಡಿ ಇದುವಾಗ ಕಾಯಿ ಕಚ್ಚುತ್ತದೆ. ಇಲ್ಲಿ ಹುಳಗಳು ಬರುವುದು ಕಡಿಮೆ ಬರದೇ ಇರುವ ಕಾರಣ ಇಲ್ಲಿ ಕೃತಕವಾಗಿ ಪರಾಗಸ್ಪರ್ಶ ಆಗುದಿಲ್ಲ, ಅದು ಕಾಯಿ ನಿಲ್ಲುವುದಿಲ್ಲ. ಅದಕ್ಕೆ ಇದು ಒಳಗಿರುವ ಈ ತರ ಪೂರ್ಣ ಪ್ರಮಾಣ ಬಂದಿರುವಾಗ ನಾವು ಇದಕ್ಕೆ ಕೃತಕ ಪರಾಗಸ್ಪರ್ಶ ಮಾಡ್ಬೇಕಾಗ್ತದೆ. ಈಗ ಕೆಜಿಗೆ ಸಾಧಾರಣ ನಮ್ಮ ಸಾವಯವ ಗ್ರಾಹಕ ಬಳಗದಲ್ಲಿ 60 ರೂಪಾಯಿ 60 ರೂಪಾಯಿ ಕೆಜಿಗೆ. ನಾರ್ಮಲ್ ಈಗ ಕೆಮಿಕಲ್ ಹಾಕಿ ಸುಫಲ್ ಹಾಕಿ ಎಲ್ಲ ಬೆಳೆಸ್ತಾರಲ್ಲ, ಅದಕ್ಕೆಲ್ಲ ಸ್ವಲ್ಪ ಕಡಿಮೆ ಇರ್ತದೆ ರೇಟ್ ಅಲ್ಲ? ಹೌದು. ಅದ್ರದ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ? ಆರೋಗ್ಯಕ್ಕೆ ಒಳ್ಳೇದಲ್ಲ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು.
ಇದೀಗ ಗ್ರೋ ಬ್ಯಾಗ್ ಅಲ್ಲಿ ಬೆಳೆದಿರುವಂತಹ ಮೆಣಸಿನ ಗಿಡಗಳು. ಇದರಲ್ಲಿ ಮೆಣಸಿನಕಾಯಿ ಎಲ್ಲ ಬರ್ತದೆ, ಅದು ಸ್ವಾಭಾವಿಕವಾಗಿ ಪರಾಗಸ್ಪರ್ಶ ಆಗಿ ಕಾಯಿಗಳು ಬರ್ತವೆ. ಇದು ಗ್ರೋ ಬ್ಯಾಗ್ ಅಲ್ಲಿ ಯಾಕೆಂತ ಹೇಳಿದ್ರೆ ನಾನು ಹೊರಗಡೆ ಇದರ ಹೊರಗಡೆ ಇದನ್ನು ಗಿಡಗಳನ್ನೆಲ್ಲ ಬೆಳೆಸಿದ್ದೆ. ನವಿಲು ಬಂದು ಗಿಡ ಬಂದ ಕೂಡಲೇ ನವಿಲು ಬಂದು ತಿನ್ಲಿಕ್ಕೆ ಶುರು ಮಾಡಿತು. ಹಾಗಾಗಿ ನನಗೆ ಮೆಣಸು ಬೇಕು ಅಂತ ಹೇಳುವ ಉದ್ದೇಶದಿಂದ ಇದನ್ನು ಅದರಿಂದ ಒಳಗೆ ಬಂದು ಇಲ್ಲಿ ಇದು ಒಳಗಿಟ್ಟು ಇಲ್ಲಿ ಬೆಳೆಸ್ತಾ ಇದ್ದೇನೆ. ಇದರಲ್ಲಿ ಈಗ ಸಾಧಾರಣ ಈ ಕಡೆ ಇದು ಗ್ರೋ ಬ್ಯಾಗ್ ಅಲ್ಲಿ ಇರುವಂತದ್ದು, ಇದರ ಪಕ್ಕದಲ್ಲೇ ಉಂಟು. ಇದು ಸಾಧಾರಣ ಇದಕ್ಕೆ ಮೂರು ತಿಂಗಳಾಯ್ತು. ಇಲ್ಲಿ ಪಕ್ಕದಲ್ಲಿ ಇರೋದಕ್ಕೊಂದು 8 ತಿಂಗಳಾಯ್ತು ಗಿಡ ನೆಟ್ಟು, ನೆಲದಲ್ಲಿ ನೆಟ್ಟಿರುವಂತದ್ದು. ಅದು ಅದರಲ್ಲಿಯೂ ಕಾಯಿ ಬರ್ತಾ ಉಂಟು. ಈಗ ಎವರೇಜ್ ಒಂದು ವಾರಕ್ಕೊಂದು 3 ರಿಂದ 4 ಕೆಜಿ ನನಗೆ ಫಸಲು ಬರ್ತಾ ಉಂಟು. ಇದರಲ್ಲಿ ವೆರೈಟಿ ಯಾವ್ದು ಗೊತ್ತಿಲ್ಲ. ಕಾಯಿ ಮೆಣಸಿನ ಒಂದು ಬೀಜ ಸಿಕ್ಕಿತ್ತು, ಅದನ್ನ ಬೇರೆಯವರ ಇದರಲ್ಲಿ ಅವರು ಕಾಯಿ ಮೆಣಸಿಗೆ ಅಂತ ಬೆಳೆಸಿದ್ರು. ಅಲ್ಲಿಂದ ಒಂದು 2-3 ಹಣ್ಣು ಮೆಣಸು ತಂದೆ ನಾನು ಬೀಜ ಹಾಕಿದೆ, ಗಿಡ ಮಾಡಿದೆ, ನೆಟ್ಟೆ. ಇದೀಗ ಮಳೆಗಾಲಕ್ಕೆ ಹೆಚ್ಚು ಲಾಭದಾಯಕ ಅಂತ ಹೇಳ್ತೀರಿ ನೀವು? ಮಳೆಗಾಲಕ್ಕೆ ಅಂದ್ರೆ ನಾನು ಆಕ್ಚುಲಿ ಇದು ಮಾಡಿದ ಉದ್ದೇಶ ಯಾಕಂತ ಹೇಳಿದ್ರೆ ಸೊಪ್ಪು ತರಕಾರಿ ಮಾಡಬೇಕು ಮಳೆಗಾಲದಲ್ಲಿ ಹೊರಗಡೆ ಹರಿಯುವ ಸೊಪ್ಪು ಆಗ್ಲಿ ಬಾಕಿ ಸೊಪ್ಪುಗಳು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಬೇಕಾಗಿ ನಾನು ಇದನ್ನು ಮಾಡುವ ಉದ್ದೇಶದಿಂದ ಇದು ರೈಸ್ ಬೆಡ್ ಸಿಸ್ಟಮ್ ಮಾಡಿದ್ದು. ಇದಕ್ಕೆ ಅಡಿಗೆ ಸ್ವಲ್ಪ ತೆಂಗಿನಕಾಯಿಯ ಸಿಪ್ಪೆ ಪುಡಿ ಮಾಡಿ ಹಾಕಿದ್ದೇನೆ. ಅದ್ರ ಮೇಲೆ ದನದ ಹಟ್ಟಿ ಗೊಬ್ಬರ ಹಾಕಿದ್ದೇನೆ. ಅದ್ರ ಮೇಲೆ ಇದು ಗುಡ್ಡದಿಂದ ತಂದ ಇದು ಮೇಲು ಮಣ್ಣು ಅದನ್ನು ತಂದು ಹಾಕಿ ಸೆಟ್ ಮಾಡಿದ್ದೇನೆ ಬೆಡ್ ಅನ್ನು. ಅದ್ರಲ್ಲಿ ಈಗ ಕೆಲವು ಗಿಡಗಳನ್ನೆಲ್ಲ ನೆಡ್ತಾ ಇದ್ದೇನೆ. ಇದು ಪ್ರಾಯೋಗಿಕವಾಗಿಯೇ ಉಂಟಷ್ಟೇ, ಯಶಸ್ವಿ ಅಂತ ಇದರಲ್ಲಿ ನನಗೆ ಹೀಗೆ ಮಾಡಿ ಅಂತ ಇನ್ನೊಬ್ಬರಿಗೆ ಹೇಳುವಷ್ಟು ಇದಾಗಲಿಲ್ಲ. ನಾನು ಪ್ರಾಯೋಗಿಕವಾಗಿಯೇ ಇದ್ದೇನೆ ಇದರಲ್ಲಿ ಹೇಗೆ ಏನು ಅಂತ. ಅಲ್ವಾ, ಇನ್ನೊಂದಷ್ಟು ವರ್ಷ ಗ್ರಿಪ್ ಸಿಗ್ತದೆ. ಜೀರಿಗೆ ಮೆಣಸು ಕೂಡ ಹಾಕಿದ್ರು? ಹೌದು ಹೌದು, ನೀವೇ ಹಾಕಿದ? ಹೌದು, ಗಿಡ ತಂದು ಹಾಕಿದ್ದು. ಇದು ಸೇಲ್ ಆಗತ್ತಾ ನಿಮ್ಗೆ ಅಲ್ಲಿ? ಹೌದು. ಹೇಗೆ ರೇಟ್ ಇದು? ಇದಕ್ಕೆ ನಾನೀಗ 60 ಗ್ರಾಮಿನ ಕಟ್ ಮಾಡ್ತಾ ಇದ್ದೇನೆ. ಅಂದ್ರೆ ಹೇಳಿದ್ರೆ ಅಲ್ಲಿ ಗ್ರಾಹಕರು ಒಂದೇ ಸಲ ಬರುವಾಗ ನಮಗೆ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ತೂಕ ನೋಡಿ ಇದು ಮಾಡಿ ಒಂದು ತೆಗೆದು ಅದಕ್ಕೆ 60 ಗ್ರಾಮಿನ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಕಟ್ ಮಾಡ್ತೇನೆ. 60 ಗ್ರಾಮಿಗೆ 30 ರೂಪಾಯಿ, ಅಂದ್ರೆ ಕೆಜಿಗೆ 500 ರೂಪಾಯಿ ಆ ತರ ಮಾಡ್ತಾ ಇದ್ದೇನೆ. ಇದೇ ಹಣ್ಣು ಅದನ್ನು ಕೊಯ್ದು ಅದನ್ನು ಒಣಗಿಸ್ತೇನೆ. ಸರಿಯಾಗಿ ಒಣಗಿಸಿದಾದ ಮೇಲೆ ಅದನ್ನು 100 ಗ್ರಾಮಿನ ಪ್ಯಾಕೆಟ್ ಮಾಡಿ ಕೆಜಿಗೆ 2000 ರೂಪಾಯಿ, ಅಂದ್ರೆ 100 ಗ್ರಾಮಿನ ಪ್ಯಾಕೆಟ್ 200 ರೂಪಾಯಿ ತರ ಕೊಡ್ತಾ ಇದ್ದೇನೆ. ಒಳ್ಳೆ ಆಗತ್ತಲ್ಲ ಇದು? ಹೌದು, ಮಜ್ಜಿಗೆ ಇದಕ್ಕೆಲ್ಲ. ಇದಕ್ಕೆ ವಾರ ನಿಗದಿತ ಗ್ರಾಹಕರಿದ್ದಾರೆ, ಮೊದಲೇ ಬುಕ್ಕಿಂಗ್ ಮಾಡಿರ್ತಾರೆ. ನನಗೆ ಇಷ್ಟು ಜೀರಿಗೆ ಮೆಣಸು ತೆಗ್ದಿಡಿ ಅಂತ. ಅದಂದ್ರೆ ಅಲ್ಲಿ ಸಾವಯವ ಮಾರ್ಕೆಟ್ ಅಲ್ಲಿ ಹೆಚ್ಚಿನವರು ಯಾರು ತರುವುದಿಲ್ಲ ಜೀರಿಗೆ ಮೆಣಸು. ನಾನು ಇದನ್ನು ಈಗ ಸುಮಾರು ಗಿಡ ಮಾಡಿ ನೆಟ್ಟಿದ್ದೇನೆ. ಕೆಳಗಿನ ಒಂದು ಬದಿಯಲ್ಲೂ ಸುಮಾರು ಗಿಡ ನೆಟ್ಟಿದ್ದೇನೆ. ಇದಕ್ಕೆ ನೀರಾವರಿಗೆ ಇಲ್ಲಿ ಒಂದು ಈ ಸಿಸ್ಟಮ್ ಮಾಡಿದ್ದೇನೆ. ಮೇಲಿಂದ ಸೆಕೆ ಜಾಸ್ತಿ ಆಗುವಾಗ ಒಂದ್ಸಲ ನೀರು ಬಿಡುವ ತರ ಇದಕ್ಕೆ ಮೈಕ್ರೋ ಸ್ಪ್ರಿಂಕ್ಲರ್ ಮೇಲಿಂದ ಹಾಕುವ ತರ ಮಾಡಿದ್ದೇನೆ. ಕೆಳಗೆ ಬೇಕಾದ್ರೆ ಕೆಳಗೆ ಹಾಗೆ ಇದರಲ್ಲಿ ಒಂದು ಅಡಿಗೊಂದು ತೂತುಗಳೇ ಉಂಟು, ಅಲ್ಲಿ ನೀರು ನೆರಕ್ಕೆ ಹೋಗ್ತದೆ. ಇದು ಗಮ್ಮು ಶೀಟ್ ಅಂತ ಯೆಲ್ಲೋ ಕಲರ್ ಇದ್ದು, ಇದರಲ್ಲಿ ಎಷ್ಟು ನಾವು ಭದ್ರತೆ ಇದ್ರು ಒಂದ್ಸಲ ಡೋರ್ ತೆಗೆದು ಇದು ಮಾಡುವಾಗ ಕೀಟಗಳು ಬಂದಿರ್ತವೆ. ಅದಕ್ಕೆ ನಾವು ಈ ಶೀಟ್ ಅನ್ನು ಕಟ್ಟಿದ ಕೂಡಲೇ ಇದಕ್ಕೆ ಬಂದು ಇದರಲ್ಲಿ ಅಂಟಿ ಇರ್ತದೆ. ಅಂಟಕ್ಕೆ ಬಂದು ಈ ಬೇಡದ ಕೆಲವು ಕೀಟಗಳೆಲ್ಲ ಬಂದು ಇದಕ್ಕೆ ಅಂಟುತ್ತದೆ, ಸಾಯ್ತದೆ. ನಮ್ಗೆ ಇಲ್ಲಿ ತರಕಾರಿಗೆ ತೊಂದರೆ ಕೊಡುವಂತ ಕೆಲವು ಕೀಟಗಳಿದ್ರೆ ಅದೆಲ್ಲ ಅಂಟಿ ಸಾಯ್ತದೆ. ಅಂದ್ರೆ ಬೇರೆ ಬೇರೆ ವಿಧಾನದಲ್ಲಿ ನೀವು ಕೀಟ ನಿಯಂತ್ರಣಕ್ಕೆ ಪ್ಲಾನ್ ಮಾಡ್ತೀವಿ? ಹೌದು, ಯಾವುದೇ ಸ್ಪ್ರೇಗಳನ್ನು ವಿಶೇಷವಾಗಿ ನಾನು ಇಷ್ಟರವರೆಗೆ ಕೊಡ್ಲಿಲ್ಲ. ಇದು ಈ ತರನೇ ಕಂಟ್ರೋಲ್ ಆಗ್ತಾ ಉಂಟು. ಇದು ಬಸಳೆ, ಮಳೆಗಾಲದಲ್ಲಿ ನೆಟ್ಟಿರುವಂತ ಬಸಳೆ. ಇದು ಮಳೆಗಾಲದಲ್ಲಿ ಮೇಲೆ ಇದು ಟಲ್ಪರ್ ಇದೆ. ಯಾಕಂದ್ರೆ ಮಳೆಗಾಲದಲ್ಲಿ ಹೊರಗಡೆ ನೆಟ್ಟ ಕೂಡಲೇ ಬಸಳೆಯನ್ನು ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ನಾನು ಮಳೆಗಾಲಕ್ಕೆ ಆಗುವಾಗ ಮೇ ತಿಂಗಳಲ್ಲಿ ನೆಟ್ಟಂತದ್ದು. ಇದರ ಮೇಲೆ ಟಲ್ಪರ್ ಉಂಟು. ಇದರಲ್ಲಿ ನಮ್ದು ಕಂಪೋಸ್ಟ್ ಗೊಬ್ಬರದ್ದು ಒಂದು ಯೂನಿಟ್ ಉಂಟು. ಹಾಗಾಗಿ ಅದ್ರ ಮೇಲೆ ಟಲ್ಪರ್ ಹಾಕಿದ್ದೇವೆ, ನೀರು ಬೀಳದ ತರ. ಅದು ಒಂದು ಪ್ರಾಯೋಗಿಕವಾಗಿ ಮಳೆಗಾಲದಲ್ಲಿ ತೊಂಡೆಕಾಯಿ ಹೆಚ್ಚು ಹೂ ಕೊಳ್ತು ತೊಂಡೆಕಾಯಿ ಉಳಿಯುವುದಿಲ್ಲ. ಅದಕ್ಕೆ ಬೇಕಾಗಿ ಅದನ್ನು ಮಳೆಗಾಲದಲ್ಲಿ ಒಂದು ನೋಡುವ ಹೇಗೆ ಬರ್ತದೆ ಅಂತ ಹೇಳುವ ಉದ್ದೇಶದಿಂದ ಇದಕ್ಕೆ ಬಲೆ ಕಟ್ಟಿ ಇದು ಮಳೆಗಾಲದಲ್ಲಿ ಅಲ್ಲಿ ಒಂದು ಬುಡ ನೆಟ್ಟಿದ್ದೇನೆ ಟಲ್ಪರ್ ಒಳಗೆ. ಇದು ಬೇಗ ಆಗ್ಲಿಕ್ಕೆ ಶುರುವಾಗಿದೆ ತೊಂಡೆಕಾಯಿ. ಹಾಗೆ ಒಂದು ಪ್ರಾಯೋಗಿಕವಾಗಿ ಇದನ್ನೊಂದು ಮಳೆ ನೀರು ಬೀಳದೆ ಬಿಸಿಗೆ ಆಗ್ತದೆ ನೋಡುವಂತ ಹೇಳುವ ಉದ್ದೇಶದಿಂದ ಇದನ್ನು ಮಾಡಿದ್ದು. ಇದನ್ನೇ ಕಂಟಿನ್ಯೂ ಮಾಡಿ ಮುಂದುವರಿಸಿದೆ. ಇದು ಬಿಸಿಲು ಬೀಳುವ ಜಾಗಕ್ಕೂ ಮುಂದುವರಿಸಿದೆ ಚಪ್ರವನ್ನು. ಇದನ್ನು ಮತ್ತೆ ಸ್ವಲ್ಪ ಮಳೆಗಾಲ ಹೋದ ಮೇಲೆ ನೆಟ್ಟಿರುವಂತ ಬುಡ ಇದು. ಇದೊಂದು ವಿಶೇಷವಾದ ಸ್ವಲ್ಪ ಒಳ್ಳೆ ವೆರೈಟಿ. ಯಾಕಂತ ಹೇಳಿದ್ರೆ ಇದು ಗಂಟಲ್ಲಿ ತೊಂಡೆಕಾಯಿ ಬರುವಂತ ಗುಣ ಉಂಟು ಇದರಲ್ಲಿ. ಹೊಸ ಚಿಗುರು ಬಂದ ಕೂಡಲೇ ಇವತ್ತಿದ್ದು ಒಂದು ಸಲದ ಹಾರ್ವೆಸ್ಟ್ ಆಗಿದೆ, ನಾಳೆ ಮಾರ್ಕೆಟ್ಗೆ ಬೇಕಾಗಿ. ಆ ನಂತರದ್ದು ಪ್ರತಿಯೊಂದು ಗಂಟಲ್ಲೂ ತೊಂಡೆಕಾಯಿ ಬರ್ತಾ ಉಂಟು. ಇದರಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಕೆಲವು ಅಪರೂಪಕ್ಕೊಂದೊಂದು ಗಂಟಲ್ಲಿ 2 ತೊಂಡೆಕಾಯಿ ಬರ್ತದೆ. ಒಂದು ವೆರೈಟಿ ಒಂದು ಬೆಳೆದು ಕೊಯ್ದ ಮೇಲೆ 4 ದಿವಸದ ನಂತರ ಪುನಃ ಒಂದು ಕೊಯ್ಯುವ ತರ ಸಿಗ್ತದೆ. ಮಳೆಗಾಲಕ್ಕೆ ಬಂದಿದೆ ಅಂದ್ರೆ ಈ ವರ್ಷ, ಇನ್ನು ಬರುವ ವರ್ಷಕ್ಕಾಗುವ ಕರೆಕ್ಟ್ ಗೊತ್ತಾಗ್ತದೆ. ಬುಡಕ್ಕೆ ನೀರು ಬೀಳುದಿಲ್ಲ? ನೀರಿನ ಡ್ರಿಪ್ಪಿನ ಪೈಪ್ ಉಂಟು, ಅದಕ್ಕೆ ಹಾಕಿದ್ರೆ ಮಾತ್ರ ಮಳೆಗಾಲದಲ್ಲೂ ಹಾಕ್ಬೇಕು. ನೀರು ಓವರ್ ನೀರು ಬೀಳುದಿಲ್ಲ. ಆ ರೀತಿ ಒಂದು ಪ್ರಯೋಗ ಮಾಡಿದಲ್ಲ? ಹೌದು. ನೋಡಿ ಸ್ನೇಹಿತರೆ, ಸ್ವಲ್ಪ ಹತ್ರ ಏನು ತೋರಿಸ್ತೇನೆ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟು ದೊಡ್ಡದಾಗ್ತದಲ್ಲ, ಒಳ್ಳೆ ಗ್ರಾಮ್ಸ್ ಆಗ್ತದ ಅಂತ ಇದು ಅಲ್ಲ? ಹೌದು. ಇದು ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಇಷ್ಟು ದಪ್ಪ ಬಂದ್ರೆ ಬಾಕಿ ತೊಂಡೆಕಾಯಿಗಳು ಒಳಗೆ ಕೆಂಪು ಬಣ್ಣ ಬರ್ತದೆ, ಹಣ್ಣಾಗ್ತದೆ. ಹಣ್ಣು ತೊಂಡೆಕಾಯಿ ಅಂತ ಹೇಳಿದ್ರೆ ಇದು ಸಾಧಾರಣ ಇಷ್ಟು ದೊಡ್ಡ ಬಂದ ತೊಂಡೆಕಾಯಿ ಕೂಡ ಹಣ್ಣಾಗುದು ನಿಧಾನ, ಬೆಳೆಯುವುದು ನಿಧಾನ. ಇದನಿಗೆ ಬಸಳೆ ಮಳೆಗಾಲಕ್ಕೆ ಹಾಕಿದ್ರಿ ಅಂತ ಹೇಳಿದ್ರಿ, ಹೇಗೆ ಮಳೆಗಾಲದಲ್ಲಿ ಕ್ಲಿಕ್ ಆಯ್ತು ಇದು?
ಮಳೆಗಾಲದಲ್ಲಿ ನಾನು ಬುಡ ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಮೇ ಇಂದ ನಂತರ ಮತ್ತೆ ಅಕ್ಟೋಬರ್ ವರೆಗೆ ನೆಡ್ಲಿಕ್ಕೆ ಬುಡ ಸಿಗುದಿಲ್ಲ. ಕಳೆದ ವರ್ಷ ನನಗೆ ಬುಡ ಸಿಗದೆ ನಾನು ಅಕ್ಕನ ಮನೆಯಿಂದ ತಂದದ್ದು. ಅದಕ್ಕಿಂತ ಮೊದಲಿನ ವರ್ಷ ನಾನು ಅಕ್ಕನಿಗೆ ಕೊಟ್ಟದ್ದು. ಹಾಗೆ ಅಕ್ಕನ ಮನೆಯಿಂದ ಪುನಃ ನಾನು ತಂದು ಇಲ್ಲಿ ನೆಟ್ಟು ಇದನ್ನು ಮುಂದುವರಿಸಿದ್ದೇನೆ. ಇದರಲ್ಲಿ ಈಗ ಬೀಜ ಬಂದಿದೆ. ಯಾವಾಗಲೂ ನಾವು ಬೀಜ ಬಂದ ಕೂಡಲೇ ತೆಗೆದು ಬಿಸಾಡ್ತಿದ್ದೆವು. ಈಗ ನಿಮ್ಮ ವಿಡಿಯೋ ನೋಡಿದ ಮೇಲೆ ಬೀಜ ಗಿಡದಲ್ಲಿ ಗಿಡ ಮಾಡುವಂತ ಉದ್ದೇಶದಿಂದ ಈಗ ಬಂದ ಹೂಗಳನ್ನೆಲ್ಲ ಬಿಟ್ಟಿದ್ದೇನೆ ಪುನಃ ಬೀಜಕ್ಕೆ ಬೇಕಾಗಿ. ಕರೆಕ್ಟ್. ಅದನ್ನ ಮತ್ತೆ ಗಿಡ ಮಾಡಿ ನೀವು ನಿಮ್ಮ ಸಾವಯವ ಬಳಗದಲ್ಲೂ ಕೊಡಬಹುದು. ಈಗ ಮತ್ತೊಂದು ನಮ್ಮ ಸ್ನೇಹಿತರ ಕೈಯಿಂದ ಒಂದು ಆಫ್ರಿಕನ್ ಬಸಳೆ ಅಂತ ಮತ್ತೊಂದು ಸ್ವಲ್ಪ ದಪ್ಪ ಎಲೆ ಎದ್ದು ಬರ್ತದೆ. ಅಲ್ಲಿಂದ ಸ್ವಲ್ಪ ಬೀಜ ಮೊನ್ನೆ ಹೋದಾಗ ಹಣ್ಣು ಸಿಕ್ಕಿದ್ದು ತಕೊಂಡು ಬಂದು ಈಗ ಗಿಡ ಹಾಕಿದ್ದೇನೆ, ಬೀಜ ಹಾಕಿದ್ದೇನೆ, ಹುಟ್ಟಬೇಕಷ್ಟೇ. ಅಲ್ಲ, ಇದು ಕೆಂಪು ಬಸಳೆ. ಇದು ಕೆಂಪು ಬಸಳೆ. ನೋಡಿ ಸ್ನೇಹಿತರೆ, ನಮ್ಮಲ್ಲಿ ಸಾಧಾರಣ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂದ್ರೆ ಕರಾವಳಿ ಮತ್ತು ಮಲೆನಾಡಲ್ಲಿ ಈ ಸಂದರ್ಭದಲ್ಲಿ ಯಾವುದೇ ತರಕಾರಿಗಳಾಗುದಿಲ್ಲ. ಅದಕ್ಕೋಸ್ಕರ ಭಟ್ರು ಮಾಡಿರುವಂತ ಒಂದು ಪ್ರಯೋಗ ಇದು. ಆಲ್ಮೋಸ್ಟ್ ಯಶಸ್ವಿ ಆಗಿದ್ದಾರೆ. ಮುಂದಿನ ಮಳೆಗಾಲದಲ್ಲಿ ನಾವು ಯಶಸ್ವಿಯಾಗಿರುವಂತ ಕಥೆನ ಮಳೆಗಾಲದಲ್ಲಿ ತೋರಿಸೋಣ ಅಲ್ವಾ? ಹೌದು, ಜೋರು ಮಳೆ ಬರುವಾಗ ತೋರಿಸಬಹುದು. ಈಗ ಅಲ್ಲೊಂದು ಟ್ರ್ಯಾಪ್ ಅಂತ ತೋರಿಸಿದ್ವಿ. ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇದೆ, ಅದರ ಜನರಿಗೆ ಮಾಹಿತಿಗೋಸ್ಕರ ಈ ಟ್ರ್ಯಾಪ್ ಬಗ್ಗೆ ನೋಡಿ. ಇದು ಹಣ್ಣು ಹುಳದ ಟ್ರ್ಯಾಪ್. ಇದೀಗ ಸಾಧಾರಣ ಒಂದೂವರೆ ತಿಂಗಳಾಯ್ತು. ಇದರಲ್ಲಿ ಸುಮಾರು ಹುಳ ಬಂದು ಬಿದ್ದಿದೆ. ಇದು ತೊಂಡೆಕಾಯಲ್ಲಿ ಒಂದು ಗಂಟು ತರ ಬರ್ತದೆ ಕೆಲವು ತೊಂಡೆಕಾಯಲ್ಲಿ. ಅದು ಯಾಕಂತ ಹೇಳಿದ್ರೆ ಹುಳ ಬಿದ್ದು ನೋಡಿ ಇದರಲ್ಲಿ ಇಷ್ಟು ಬಂದು ಬಿದ್ದಿದೆ. ಸಾಧಾರಣ ಒಂದು ತಿಂಗಳ ಮೇಲೆ ಆಯ್ತು. ಇನ್ನೀಗ ಇದರ ಪವರ್ ಮುಗಿತಾ ಬಂತು ಕಾಣ್ತದೆ. ಈಗ ಸ್ವಲ್ಪ ಡಾಟ್ ಬರ್ಲಿಕ್ಕೆ ಶುರುವಾಗಿದೆ ತೊಂಡೆಕಾಯಲ್ಲಿ. ಈಗ ನನ್ನ ಹೊಸದಾಗಿ ಆರ್ಡರ್ ಮಾಡಿದ್ದೇನೆ, ಈಗ ಬರ್ತಾ ಉಂಟು. ಇದು ಇದರಲ್ಲಿ ಇರೋದು ಮೇನ್ ಔಷಧಿ ಅಂಶ, ಕೆಮಿಕಲ್ ಇದು ಅಲ್ವಾ? ಈಗ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಅದು ನಾನೇ ಪ್ರಯೋಗ ಮಾಡಿ ಖಾಲಿ ಅದರ ಟ್ರ್ಯಾಪ್ ಮಾತ್ರ ಸಿಕ್ಕಿತ್ತು. ಅದನ್ನು ನಾನು ತಂದು ನನ್ನ ಮೇಲೆ ಬಾಟ್ಲಲ್ಲಿ ತೂತು ಮಾಡಿ ಹಾಕಿದೆ. ಇದರ ಒಳಗೆ ಇಷ್ಟು ಬಂದು ಹುಳ ಬಿದ್ದಿದೆ ನೋಡಿ. ಇಷ್ಟು ಹುಳ ಬಂದು ಇದರಲ್ಲಿ ಬಿದ್ದಿದೆ. ಇದರ ಒಳಗೆ ಇನ್ನು ಉಂಟು, ಬಿದ್ದಿದೆ. ಇದೆಲ್ಲ ಸತ್ತಿದೆ. ನಾನು ಹೇಳುದು, ಇದನ್ನ ನೀವು ಸ್ಪ್ರೇ ಮಾಡ್ತೇನೆ, ಇನ್ನೊಂದು ಮಾಡ್ತೇನೆ ಅಂತ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಈ ಕಡೆ ಸ್ಪ್ರೇ ಮಾಡೋ, ಆ ಕಡೆ ಹೊಡ್ತದೆ, ನಾಳೆ ಬರ್ತೇನೆ ಅಂತ ಹೇಳ್ಬೋದು ಮನಸ್ಸಲ್ಲಿ ಅಲ್ಲ? ಹೌದು. ನನಗೆ ಈಗ ತರಕಾರಿಯಲ್ಲಿ ಅಂದ್ರೆ ಕೊತ್ತಂಬರಿ ಹಾಕ್ತಾ ಇದ್ದು ಅದಕ್ಕಿಂತ ಟ್ರ್ಯಾಪ್ ಗಳು ಸಿಗ್ತದ ಗೊತ್ತಿಲ್ಲ. ಅದು ಒಂದು ಸಮಸ್ಯೆ. ಬಾರಿ ಗಿಡಗಳನ್ನು, ಸಣ್ಣ ಗಿಡಗಳನ್ನು ಹಾಳು ಮಾಡ್ತಾ ಉಂಟು. ಟ್ರ್ಯಾಪ್ ಗಳಿದೆ ಅದಕ್ಕೆ ಬೇರೆ ಬೇರೆ ಇದ್ದು. ಒಂದ್ಸಲ ಮಾತಾಡೋ ಅದ್ರ ಬಗ್ಗೆ. ಹೌದು, ಚರ್ಚೆ ಮಾಡೋ ಬಗೆ ಟ್ರ್ಯಾಪ್ ಗಳಿದೆ ಸ್ನೇಹಿತರಂತ. ಟ್ರ್ಯಾಪ್ ಗಳೆಲ್ಲ ಬೇಕಾದ್ರೆ ಆನ್ಲೈನ್ ಕಾಂಟ್ಯಾಕ್ಟ್ ಮಾಡಬಹುದು. ಆಫ್ಲೈನ್ ಅಲ್ಲಿ ಒಳ್ಳೆ ಬ್ರಾಂಡೆಡ್ ಬೇಕಾದ್ರೆ ನಮ್ಮ ಹತ್ರ ಕೂಡ ಸಿಗ್ತದೆ. ನೋಡಿ, ಇದು ಕಂಪೋಸ್ಟ್ ಹೊಂಡ. ಅದರಲ್ಲಿ ಇದು ಸ್ವಲ್ಪ ತಗ್ಗಲ್ಲಿ ಉಂಟು. ಇದರಲ್ಲಿ ನಾನು ಈ ವರ್ಷಕ್ಕೆ ಅಡಿಕೆ ಬೀಜವನ್ನು ಮೊಳಕೆಗೆ ಇಟ್ಟಿದ್ದೇನೆ. ನೋಡಿ, ಮೊಳಕೆ ಬರ್ತಾ ಉಂಟು. 2 in 1 ಕೆಲಸ. 2 in 1 ಕಂಪೋಸ್ಟ್ ಆಗ್ತಾ ಇರುವಾಗ್ಲೇ ನೋಡಿ ಇಲ್ಲಿ ಬಂದಿದೆ ಗಿಡ. ಇನ್ನೀಗ ಒಂದು 10 ದಿವಸಕ್ಕೆ ಇದನ್ನು ಗ್ರೋ ಬ್ಯಾಗ್, ಇದಕ್ಕೆ ಪಾಲಿಥಿನ್ ಬ್ಯಾಗಿಗೆ ಶಿಫ್ಟ್ ಮಾಡಬೇಕು. ಅಲ್ಲಿ 2 ಕೆಲಸ ಒಟ್ಟಿಗೆ ಆಯ್ತು. ಅದರ ಒಟ್ಟಿಗೆ ಇದು ಬೀಜ ಹಾಕಿದ ಹರಿವೆ ಸೊಪ್ಪಲ್ಲ. ಇದು ಗೊಬ್ಬರದಲ್ಲಿ ಕಸದಲ್ಲಿ ಬಂದ ಕಂಪೋಸ್ಟಿಗೆ ಹಾಕುವಾಗ ಬಂದ ಗೊಬ್ಬರ. ಇದರಲ್ಲಿ ಮೊನ್ನೆ ಒಂದು ಸ್ವಲ್ಪ ಹರಿವೆ ಸೊಪ್ಪು ಸಿಕ್ಕಿತ್ತು. ಈಗ ಇಷ್ಟು ಹುಟ್ಟಿದೆ. ಇನ್ನೀಗ ಇದಕ್ಕೆ ಸ್ವಲ್ಪ ಉಂಟಿದ್ರಲ್ಲಿ. ಕರೆಕ್ಟ್. ನೋಡಿ ಸ್ನೇಹಿತರೆ, ಇವರು ಮೇಲ್ಗಡೆಗೆ ಬ್ಲಾಕ್ ಮಾಡಿದ್ದಾರೆ. ಈ ಬ್ಲಾಕ್ ಮಾಡಿದ್ದು ಏನಂತ ಹೇಳಿದ್ರೆ ನೋಡಿ, ಇದು ಸಾವಯವ ಗೊಬ್ಬರಕ್ಕೆ ಮಾಡೋದು. ನಾವು ಸೌತ್ ಕೇಂದ್ರದಲ್ಲಿ ಏನ್ ತಪ್ಪು ಮಾಡ್ತೇವೆ ಅಂದ್ರೆ ಇದನ್ನು ಬಿಸಿಲಿಗೆ ಒಣಗಿಸ್ತೇವೆ. ಇದು ಒಣಗಿಸಿದಾಗ ಇದರ ಎಲ್ಲ ಸಾವಯವ ಸತ್ತು ಹೋಗುತ್ತೆ. ಇಲ್ಲಿ ನೋಡಿ, ಬೆಳಕು ಬರ್ತದೆ, ಆದ್ರೆ ಬಿಸಿಲು ಬರೋದಿಲ್ಲ. ಅದರೊಟ್ಟಿಗೆ ಮಳೆಗಾಲದಲ್ಲಿ ನೀರು ಬರೋದಿಲ್ಲ. ಇದಕ್ಕೆ ಎಷ್ಟು ಫಸೆ ಬೇಕು ಅಷ್ಟು ಮಾತ್ರ ಬೀಳ್ತದೆ. ಅವಾಗ ಇದು ಸೂಪರ್ ಆಗಿರುವಂತ ಗೊಬ್ಬರ ಆಗುತ್ತೆ. ಇಲ್ಲದ್ರೆ ಇದರ ಸಾರ ಪೂರ್ತಿ ಮಳೆಗೆ ಕೊಚ್ಚಿ ಹೋದ್ರೆ ಅದ್ರ ಏನಿರುದಿಲ್ಲ ಸರ್. ಹೌದು, ನೋಡ್ಲಿಕ್ಕೆ ಮಾತ್ರ ಚಾಪುಡಿ ಆಗಿರ್ತದೆ. ಅದ್ರಲ್ಲಿ ಏನು ಸತ್ವಗಳು ಇರುವುದಿಲ್ಲ. ಹಿಂಡಿದ ಚಾಪುಡಿ ಆಗಿರ್ತದೆ, ಆ ರೀತಿ ಇರ್ತದೆ. ಆ ರೀತಿ ಒಂದು ಪ್ರಾಯೋಗಿಕವಾಗಿರುವಂತ ಒಂದು ಮೈಂಡ್ ಸೆಟ್, ಪ್ರಾಯೋಗಿಕವಾಗಿರುವಂತ ಒಂದು ಪ್ರಯೋಗ. ನೋಡಿ ಸ್ನೇಹಿತರೆ, ಕೃಷಿ ಅನ್ನುವಂಥದ್ದು ಪ್ರತಿನಿತ್ಯ ಪ್ರಯೋಗದಲ್ಲಿರುವಂಥದ್ದು. ಬೇರೆ ಬೇರೆ ರೀತಿಯ ರೈಸ್ ಬೆಡ್ ಅಂತ ಹೇಳಿದ್ರೆ ಅಕ್ಕಿಯ ಬೆಡ್ ಅಲ್ಲ. ರೈಸ್ ಅಂದ್ರೆ ಎತ್ತರ ಅಂತೇಳಿ. ಎತ್ತರ ಆಗಿರುವಂತ ಬೆಡ್ ಯಾಕೆ ಮಾಡೋದು ಅಂತ ಹೇಳಿದ್ರೆ, ಮಳೆಗಾಲದ ಸಂದರ್ಭದಲ್ಲಿ ನಮ್ಮಲ್ಲಿ ಜೋರು ಮಳೆ ಬರ್ತಿರ್ತದೆ. ಆಗ ನೀರಲ್ಲಿ ಒಸರು ಬಂದ್ರೆ ಅದು ಹಾಳಾಗುತ್ತೆ. ಆ ಕಾರಣಕ್ಕೋಸ್ಕರ ಸಾವಯವ ಕೃಷಿಯ ಡೆವಲಪ್ಮೆಂಟ್, ತುಂಬಾ ಜನರಿಗೆ ಸಾವಯವದ ಅವಶ್ಯಕತೆ ಇದೆ ಅನ್ನುವಂಥದ್ದು ಮನಗಂಡು ಇವರು ಒಂದು ಫಾರ್ಮೇಶನ್ ರೆಡಿ ಮಾಡಿದ್ದಾರೆ. ಸರ್, ಇದು ಹೇಗಿದ್ರೆ ಪ್ಲಾನ್ ಇಲ್ಲ? ಇದು ಕೆಲವು ಯೂಟ್ಯೂಬ್ ಅಲ್ಲಿ ಕೆಲವೆಲ್ಲ ನಿಮ್ದು ಹಂಚಿನ ಸಿಸ್ಟಮ್ ಇರ್ಬೋದು, ಅದು ಬೇರೆ ಬೇರೆ ಸಿಸ್ಟಮ್ ಅಲ್ಲಿ ಮಾಡ್ತಾರೆ. ನಾನು ನನ್ನದೊಂದು ಆಲೋಚನೆಯಲ್ಲಿ ಇದನ್ನು ಸಿಮೆಂಟ್ ಶೀಟ್ ಅಲ್ಲಿ ಮಾಡಿದ್ದೇನೆ. ಇದು ಮಳೆಗೆ ಅಂತ ಹಾಳಾಗುದಿಲ್ಲ ಅಂತ ಹೇಳುವ ನಾನು ಕೆಲವು ಇದನ್ನು ಕಂಡುಕೊಂಡಿದ್ದೇನೆ. ಆ ಉದ್ದೇಶದಿಂದ ಇದನ್ನು ಮಾಡಿದ್ದು. ಸೈಡ್ಗೆ ರಾಡ್ ಬಡ್ದಿದ್ದೇನೆ. ರಾಡ್ ಬಡ್ದು ಈ ಸಿಮೆಂಟ್ ಶೀಟ್ ಅನ್ನು, ಇದು ಸ್ವಲ್ಪ ಅಗಲ ಬರ್ತದೆ, 4 ಅಡಿ ಅಗಲ ಬರ್ತದೆ. ಅದನ್ನು 1 ಅಡಿಗೆ ಅಷ್ಟು ಕಟ್ ಮಾಡಿ ಇದನ್ನು ತುಂಬಿಸಿದೆ. ಅಡಿಕೆ ಮರದ ಸೋಗೆಯನ್ನು ತುಂಬಿಸಿದ್ದೇನೆ. ಅದರ ಮೇಲೆಗೆ ಕುರಿ ಗೊಬ್ಬರ ಹಾಕಿದ್ದೇನೆ. ಅದರ ಮೇಲಿಂದ ಸ್ವಲ್ಪ ಗುಡ್ಡದಲ್ಲಿ ನಮ್ದು ಹರಳು ಮಿಶ್ರಿತ ಈ ತರೆಗಳೆಲ್ಲ ಬಿದ್ದ ಮಣ್ಣು ಸಿಗ್ತದೆ. ಅದನ್ನು ತಂದು ಮೇಲೆಗೆ ಲೇಯರ್ ಹಾಕಿದ್ದೇನೆ. ಇನ್ನೀಗ ಗಿಡ ನೆಟ್ಟ ಮೇಲೆ ಇದರ ಮೇಲೆ ಸ್ವಲ್ಪ ಹಟ್ಟಿ ಗೊಬ್ಬರ, ಏನಾದ್ರು ಪುಡಿ ಗೊಬ್ಬರವನ್ನು ಹಾಕಿ ಅದರ ಮೇಲೆ ಎಲೆಯನ್ನು ಮುಚ್ಚಬೇಕು ಅಂತ ಹೇಳುವ ಒಂದು ಪ್ಲಾನ್ ಉಂಟು. ಅದಕ್ಕೊಂದು ನೀರಾವರಿಗೆ ಬೇಕಾಗಿ ಒಂದು ಡ್ರಿಪ್ ಸಿಸ್ಟಮ್ ಮಾಡಿದ್ದೇನೆ. ಇದು ನಂದು ಇದು ಹೊಸ ಪ್ರಯೋಗ. ಹೇಗೆ ಇದು ಸಾಧಾರಣ 1 ಅಡಿ ಸುತ್ತಳತೆ ಬೀಳ್ತದೆ ನೋಡಿದ್ದೇನೆ. ಇನ್ನೀಗ ಅದನ್ನು ಆ ರೀತಿ ಕವರ್ ಮಾಡ್ಲಿಕ್ಕೆ, ಯಾಕಂತ ಹೇಳಿದ್ರೆ ಈ ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿದ ಕೂಡಲೇ ಕೆಳಗಡೆ ಬಾಕಿ ಕಡೆಗೆ ಬಂದು ಕಳೆ ಬರ್ತದೆ ಸ್ವಲ್ಪ.
ಅದಕ್ಕೆ ಬೇಕಾಗಿ ಇದು ಬುಡಕ್ಕೆ ಮಾತ್ರ ಬೀಳಲಿ, ನೀರಿನ ಸ್ವಲ್ಪ ಉಳಿತಾಯ ಆಗ್ಲಿ, ನೀರು ವೇಸ್ಟ್ ಆಗೋದು ಬೇಡ ಅಂತ ಹೇಳಿದ ಉದ್ದೇಶದಿಂದ ಈ ತರ ಒಂದು ಪ್ರಯೋಗ ಮಾಡಿದ್ದೇನೆ. ಪ್ರಯೋಗದಲ್ಲಿ ಸಕ್ಸಸ್ ಮತ್ತೆ ಫೇಲ್ ಮತ್ತೆ ಗೊತ್ತಾಗ್ಬೇಕಷ್ಟೇ. ಕರೆಕ್ಟ್, ಅದು ಸಕ್ಸಸ್ ಆಗೇ ಆಗುತ್ತೆ. ಯಾಕಂದ್ರೆ ಇಂಥದ್ದು ನಾನು ತುಂಬಾ ನೋಡಿದ್ದೇನೆ, ಕ್ಲಿಕ್ ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಇದು ನಿಜವಾಗ್ಲೂ ಅವಶ್ಯಕತೆ. ಇದೊಂದು ಸಿಸ್ಟಮ್ ಅಂದ್ರೆ ಇದು ಪರ್ಮನೆಂಟ್ ಬಲೆ ಹಾಕಿ ಮಾಡಿರುವಂತ ಸಿಸ್ಟಮ್. ಯಾಕಂತ ಹೇಳಿದ್ರೆ ಇದರಲ್ಲಿ ಕೆಲವು ಖಾಲಿ ಯಾವ್ದ್ರೆ ಉಂಟು ಆ ಬೆಡ್ ಗಳಲ್ಲಿ ಗಿಡ ತರಕಾರಿಗಳನ್ನು ಹರಿವೆ ಸೊಪ್ಪಾಗ್ಲಿ ಆಗ್ಲಿ ಈ ಬೇಸಿಗೆಯಲ್ಲಿ ಮಾಡ್ಲಿಕ್ಕೆ ಇದು ಯಾವುದು ಬೆಂಡೆ ಆಗ್ಲಿ ಬದನೆ ಆಗ್ಲಿ ಅಂತದನ್ನು ಮಾಡುದು. ಆದ್ರೆ ಒಟ್ಟಿಗೆ ಈ ಕಂಬ ಬಂದಿದೆ, ಕಂಬ ಬಂದ ಜಾಗದಲ್ಲಿ ಇದನ್ನು ಬಲೆಯನ್ನು ಹಾಕಿದ್ದೇನೆ. ಯಾಕಂತ ಹೇಳಿದ್ರೆ ಅದಕ್ಕೆ ಬಳ್ಳಿ ತರಕಾರಿ ಹೀರೆ ಆಗ್ಲಿ ಹಾಗಲಾಗ್ಲಿ ಅಂತ ಪಡುವಲಾಗ್ಲಿ ಅಂತದನ್ನು ಹಾಕಿ ಬೆಳೆಸ್ಲಿಕ್ಕೆ ಅಂದ್ರೆ ಚಪ್ಪರವೂ ಆಯ್ತು, ಇದಕ್ಕೆ ಗಿಡ ತರಕಾರಿ ಆಯ್ತು. ಎರಡು ಉದ್ದೇಶದಿಂದ ಅದು 2 in 1 ಆಗುವ ತರ ಮಾಡಿದ್ದೇನೆ. ಈಗ ನೀವು ಇದರಲ್ಲಿ ಬಳ್ಳಿ ತರಕಾರಿ ಹಾಕಿದ ಮೇಲೆ ಈ ಸೈಡ್ ಅಲ್ಲಿ ಮೂಲಂಗಿ ಆಗಿರ್ಬೋದು ಅಥವಾ ಕೆಲವು ಗಿಡ ತರಕಾರಿ ಆಗ್ಬಹುದು ಮಾಡಬಹುದು, ಯಾವ್ದು ಬೇಕಾದ್ರೂ ಮಾಡಬಹುದು. ಇದೊಂದು ಗ್ರೋ ಬ್ಯಾಗ್ ನ ಲೈನ್ ನೋಡಿ ಸರ್, ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಗ್ರೋ ಬ್ಯಾಗ್. ಇದು ಮಾತ್ರ ಇದ್ರ ಕೆಳಗಡೆ ನಿಮ್ಗೆ ತೋರಿಸ್ತೇನೆ ನೋಡಿ. ಇದೇನ್ ಸರ್ ಗ್ರೋ ಬ್ಯಾಗ್ ಅಲ್ಲಿ ಏನ್ ಕಾನ್ಸೆಪ್ಟ್ ಅಲ್ಲಿ? ಗ್ರೋ ಬ್ಯಾಗ್ ಅಂತ ಹೇಳಿದ್ರೆ ಇಲ್ಲಿ ನಮ್ದು ಬೆಡ್ಡಿನ ನಂತರ ಇಲ್ಲಿ ಇಷ್ಟು ಜಾಗ ಉಳಿತದೆ. ಇದು ಜಾಗ ಹಾಳು ಮಾಡುದು ಬೇಡ ಹೇಳುವ ಉದ್ದೇಶದಿಂದ ಗ್ರೋ ಬ್ಯಾಗ್ ಅನ್ನು ಇದು ಮಾಡಿ ಇದಕ್ಕೂ ಹಾಗೆ ಅಡಿಕೆ ಸಿಪ್ಪೆ, ಅದ್ರ ಮೇಲೆ ಕಂಪೋಸ್ಟ್ ಗೊಬ್ಬರ, ಅದ್ರ ಮೇಲೆ ಸುಡು ಮಣ್ಣು, ಅದ್ರ ಮೇಲೆ ಪುನಃ ಗುಡ್ಡದ ಮಣ್ಣು, ಅದ್ರ ಮೇಲೆ ಮೇಲ್ಮಣ್ಣು ಇಷ್ಟನ್ನ ಹಾಕಿ ಜೋಡಿಸಿ ತುಂಬಿಸಿ ಇದು ಈ ಮೇಲೆ ಭಾಗದಲ್ಲಿ ಶುಂಠಿ ನೆಡುವ ಆಲೋಚನೆ ನಮ್ದು. ಯಾಕೆಂದ್ರೆ ಕಳೆದ ವರ್ಷ ನಾನು ತುಂಬಾ ಶುಂಠಿ ನೆಟ್ಟಿದ್ದೆ. ಶುಂಠಿ ಏನಾಯ್ತು ಅಂದ್ರೆ ಕಳೆದ ವರ್ಷದ ವಿಪರೀತ ಮಳೆಗೆ ತುಂಬಾ ಕೊಳ್ತೋಯ್ತು. ಇದು ಇದರಲ್ಲಿ ಬೇಕಾದಷ್ಟೇ ಒಬ್ಬ ಸಿಗ್ಬಹುದು ಹೇಳುವ ಉದ್ದೇಶ ಒಂದು ಪ್ರಯೋಗ. ಇಲ್ಲಿ ಕೆಳಗಡೆ ಸ್ವಲ್ಪ ಅರಿಶಿನ ನೆಟ್ಟಿದ್ದೇನೆ, ಅದು ಹಾಗೆ ಅದೇ ತರ ತುಂಬಿಸಿ ಅರಿಶಿನ ನೆಟ್ಟಿದ್ದೆ. ಅದರಲ್ಲಿ ಸಾಧಾರಣ 150 ಬುಡ ಆಗುವಷ್ಟು ಅರಿಶಿನ ಗಿಡವನ್ನು ಬೀಜ ಹಾಕಿದ್ದೇನೆ. ಇನ್ನು ಸ್ವಲ್ಪ ಬೀಜ ಉಂಟು ಹಾಕ್ಲಿಕ್ಕೆ, ಅದು ಮಣ್ಣಲ್ಲಿ ಖಾಲಿ ಮಣ್ಣಲ್ಲಿ ಹಾಕ್ಲಿಕ್ಕೆ. ಇಲ್ಲಿ ಅಷ್ಟು ಗ್ರೋ ಬ್ಯಾಗ್ ಅಷ್ಟು ಇಲ್ಲದ ಜಾಗ ವೇಸ್ಟ್ ಆಗ್ತದೆ. ಅದು ರೋಡ್ ಉಂಟು, ಮನೆಗೆ ಬರುವ ಒಂದು ಸಣ್ಣ ರೋಡ್, ಯಾಕಂದ್ರೆ ಪಕ್ಕದಲ್ಲಿ ಜಾಗ, ಅದಕ್ಕೆ ಈ ಡ್ರಿಪ್ ಸಿಸ್ಟಮ್ ಅನ್ನು ಮಾಡಿದ್ದೇನೆ. ಈಗ ಅರಿಶಿನ ಬರುವುದು ಸಮಯ ಲೇಟ್ ಉಂಟು, ಅದಕ್ಕೆ ಬೇಕಾ ಅಷ್ಟರವರೆಗೆ ಹಾಗೆ ಗ್ರೋ ಬ್ಯಾಗ್ ಅಂತ ಹಾಳು ಮಾಡುವ ಬೇಡ ಅಂತ ಉದ್ದೇಶದಿಂದ ಅದರಲ್ಲಿ ಇದು ಹರಿವೆ ಸೊಪ್ಪಾಗ್ಲಿ ಪಾಲಕ್ಕಾಗ್ಲಿ ಅಂತದ್ದು ಬೀಜ ಹಾಕಿ ಗಿಡ ಮಾಡುವಂತ ಹೇಳುವ ಒಂದು ಉದ್ದೇಶ ಇದೆ. ಸ್ನೇಹಿತರೆ, ಕೃಷಿ ಮಾಡೋದ್ರ ಜೊತೆಗೆ ಗಿಡವನ್ನು ತುಂಬಾ ಸ್ಕಿಲ್ಫುಲ್ ಆಗಿ ಮಾಡೋದು ಇಂಪಾರ್ಟೆಂಟ್. ಇವರು ನಾಟಿ ಬೀಜಗಳನ್ನೇ ಉಪಯೋಗ ಮಾಡುವಂತದ್ದು. ಸರ್, ಏನೆಲ್ಲ ಗಿಡ ಮಾಡ್ತೀರಿ, ಹೇಗೆ ಮಾಡ್ತೀರಿ? ಇದೀಗ ಮೆಣಸಿನ ಗಿಡ, ಇದೀಗ ನೆಕ್ಸ್ಟ್ ಅಲ್ಲಿ ಬೆಡ್ ರೆಡಿ ಆಗ್ತಾ ಇದೆ, ಅಲ್ಲಿಗೆ ನೆಡ್ಲಿಕ್ಕೆ ಇರುವಂತದ್ದು. ಇದು ಮೂಲಂಗಿ ಗಿಡ ಅಂದ್ರೆ ಒಂದು ಪ್ರಯತ್ನ ಮಾಡಿದ್ದೆ ಇದರಲ್ಲಿ ಬಂದು ನೆಡುವ ಅಂತ. ಇದು ಪಾಲಕ್ಕಿದ್ದು ಗಿಡ, ಅದು ಸಬ್ಸಿಗೆ ಗಿಡ, ಇದು ಚೆರಿ ಟೊಮೆಟೊ, ಇದು ಸಾಂಬಾರ್ ಸೌತೆ, ಇದು ಹರಿವೆ ಸೊಪ್ಪಿನ ಗಿಡ, ಅದು ಸಾಂಬಾರ್ ಸೌತೆ, ಅದು ಸಬ್ಸಿಗೆ ಸೊಪ್ಪು. ಕೆಲವು ಗಿಡಗಳು ಹುಟ್ಲಿಲ್ಲ, ಹಾಗೆ ಮಾಡ್ತಾ ಇದ್ದೇನೆ. ಕರೆಕ್ಟ್. ಏನೇನೆಲ್ಲ ಮಿಕ್ಸ್ ಮಾಡ್ತೀರಿ ಇದಕ್ಕೆ ಕೋಕೋಪೀಟ್ ಮತ್ತು ಸಗಣಿ ಪುಡಿ, ಕೆಲವುದಕ್ಕೆ ಸ್ವರ್ಗಸಾರ ಅಂತ ಬರ್ತದೆ ಗೊಬ್ಬರ, ಅದನ್ನು ಹಾಕಿ ರೆಡಿ ಮಾಡಿದ್ದೇನೆ. ನಾನೀಗ ಮೊನ್ನೆ ಒಂದೆರಡು ಅದು ಬಾಕ್ಸ್ ಬರ್ತದೆ ಯಾವುದು ಪೀಸ್, ಅದನ್ನು ಅದಕ್ಕೆ ಮತ್ತು ಇದನ್ನು ಮಿಕ್ಸ್ ಮಾಡಿ ಗೋಣಿ ತುಂಬಿಸಿಟ್ಟಿದ್ದೇನೆ. ಬೇಕಾದಾಗ ಗಿಡ ಮಾಡ್ಲಿಕ್ಕೆ ಬೇಕಾಗಿ. ಆವಾಗ ಸ್ವಲ್ಪ ಸ್ವಲ್ಪ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ಬೇಕಾಗಿ ಒಂದ್ಸಲ ಫುಲ್ ಸೆಟ್ ಮಾಡಿ ಇಟ್ಟಿದ್ದೇನೆ. ಇದು ಬಿಳಿ ಗಾಂಧಾರಿ ಅಂತ, ಗಾಂಧಾರಿ ಮೆಣಸಲ್ಲಿ ಬಿಳಿ ಬಣ್ಣದ ಬರ್ತದೆ. ಅದು ನಾನು ಹಸಿರು ಗಾಂಧಾರಿಯನ್ನು ನಮ್ಮ ಸಾವಯವ ಸಂತೆಯಲ್ಲಿ ಸುಮಾರು ಜನರಿಗೆ ಕೊಟ್ಟಿದ್ದೇನೆ. ಈಗ ಬಿಳಿ ಮೆಣಸಿನ ಗಿಡ ಉಂಟಾ ಅಂತ ಕೇಳ್ತಿದ್ದಾರೆ, ಹಾಗೆ ರೆಡಿ ಮಾಡಿ ಇಟ್ಟಿದ್ದೇನೆ ಬಿಳಿ ಮೆಣಸಿನ ಗಿಡ. ಇದು ಅದೀಗ ಎಲ್ಲಿ ನೀವು ಮಾರಾಟ ಮಾಡ್ತೀರಿ ಅಂತ ಹೇಳಿದ್ರು? ಸಾವಯವ ಸಂತೆಯಲ್ಲಿ, ಮಂಗಳೂರು. ಕರೆಕ್ಟ್ ಆಗಿ ಅಡ್ರೆಸ್ ಹೇಳಿಬಿಡಿ. ಅದು PM ರಾವ್ ರೋಡ್, ಹೆಡ್ ಪೋಸ್ಟ್ ಆಫೀಸ್ ಹತ್ರ. ಅಲ್ಲಿ ಸಾಹಿತ್ಯ ಕೇಂದ್ರ ಅಂತ ಎಲ್ಲ ಪುಸ್ತಕ ಇದ್ರುಂಟು. ಅಲ್ಲಿ ಇದರಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂದು 6-6:30 9-9:30ವರೆಗೆ ಸಂತೆ ನಡೀತದೆ. ಅಲ್ಲಿ ತಿಂಗಳಿಗೆ ಒಂದ್ಸಲ ಗಿಡ ಮಾರಾಟ ಮಾಡುವ ಒಂದು ಯೋಜನೆ ಇತ್ತಿತ್ತು. ಈಗ ಈ ಉಂಟು ಪ್ರತಿ ತಿಂಗಳ ಮೊದಲನೇ ಭಾನುವಾರ ಆ ಸಂತೆಗೆ ಕೊಂಡೋಗಿ ಗಿಡಗಳನ್ನು ಬೇಕಾದವರಿಗೆ ಕೊಡ್ತೇವೆ. ಇದು ಪ್ಯಾಷನ್ ಫ್ರೂಟಿನ ಗಿಡ ಅಲ್ಲ. ಮತ್ತೆ ಒಂದು ಸ್ವಲ್ಪ ಜಾಗನು ಗ್ಯಾಪ್ ಬಿಟ್ಟಿಲ್ಲ. ಹೌದು, ಇದರಲ್ಲಿ ಈಗ ಇದಾಗಿದೆ ಎಂತದ್ದು ಹಾಗಲಕಾಯಿ ಆಗಿದೆ. ಅದು ಮುಗಿತಾ ಇದ್ದಾಗ ಪುನಃ ಅದೇ ಬುಡಕ್ಕೆ ಹಾಗಲಕಾಯಿ ಬೀಜ ಹಾಕಿ ಬಿಟ್ಟಿದ್ದೇನೆ, ಗಿಡ ಹುಟ್ಟಿದೆ. ಈ ಸಾವಯವ ಕೃಷಿ ಗ್ರಾಹಕ ಬಳಗ ಇದೆಲ್ಲ ಸಾವಯವ ಸಂತೆ, ಹೌದು, ಇದು ನೀವು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ಅದು ಸಂತೆ ಶುರುವಾಗಿ ಸ್ವಲ್ಪ ಸಮಯಕ್ಕೆ ನಮ್ಮ ಇಲ್ಲಿ ಹತ್ತಿರದವರೊಬ್ರು ಕೊಂಡೋಗ್ತಾ ಇದ್ರು, ನನ್ನ ಕೈಯಿಂದ ತೆಕೊಂಡು ಅವ್ರು ಕೊಂಡೋಗಿ ಸೇಲ್ ಮಾಡ್ತಾ ಇದ್ರು. ಕೊರೋನಾ ಟೈಮಿನ ನಂತರ ಅವರು ನಿಲ್ಲಿಸಿದ್ರು ಹೋಗುದನ್ನು. ಆಮೇಲೆ ಈಗ ಮತ್ತೊಬ್ರು ನಮ್ಮ ಸ್ನೇಹಿತರವರು ಕೊಂಡೋಗ್ಲಿಕ್ಕೆ ನನ್ನ ಕೈಯಿಂದ ತಗೊಂಡಿದ್ರು, ಮತ್ತೆ ಅವರು ಪ್ರೋತ್ಸಾಹ ಮಾಡಿದ್ರು, ನೀನೇ ಬಾ ಅಂತ. ಹಾಗೆ ಈಗ ನಾನೊಂದು ಸಾಧಾರಣ 1-2 ವರ್ಷದ ಹತ್ರ ಆಗ್ತಾ ಬಂತು. ನಾನೇ ಅವರೊಟ್ಟಿಗೆ ಹೋಗ್ತಾ ಇದ್ದೆ. ಈಗ ಆಮೇಲೆ ಅದ ಮೇಲೆ ನಾನು ವಾಹನ ತಕೊಂಡು ನನ್ನ ವಾಹನದಲ್ಲಿ ಹಾಕೊಂಡು ಇದನ್ನಿಷ್ಟು ಸಾಮಾನುಗಳನ್ನು, ಇದು ನಮ್ಮಲ್ಲಿರುವ ಬಾಳೆಗೊನೆ ಆಗ್ಲಿ, ಮತ್ತೆ ತೊಂಡೆಕಾಯಿ ಉಂಟು, ಸೋರೆಕಾಯಿ ಉಂಟು, ಹಸಿಮೆಣಸು ಉಂಟು, ಎಳ್ನೀರಿಗೆ ಅದಕ್ಕೂ ಬೇಡಿಕೆ ಉಂಟು, ಅಂತದನ್ನೆಲ್ಲ ಇದು ಮಾಡಿಕೊಂಡು ಎಲ್ಲ. ಮತ್ತೆ ಸ್ವಲ್ಪ ಎಣ್ಣೆ ತಿಂಡಿಗಳು, ನಮ್ಮ ಮನೆಯಲ್ಲಿ ಮಾಡಿರುವಂತ ಶುದ್ಧವಾದ ತೆಂಗಿನೆಣ್ಣೆಯಲ್ಲಿ ಮಾಡಿದ ಎಣ್ಣೆ ತಿಂಡಿಗಳು, ಮತ್ತೆ ಬೆಲ್ಲದಲ್ಲಿ ಮಾಡಿರುವ ಉಂಡೆಗಳು, ಅಂತದೆಲ್ಲ ಕೆಲವು ಜನ ಅದಕ್ಕೆ ಆದ ಗ್ರಾಹಕರು ಇರ್ತಾರೆ. ಅವರ ಬೇಡಿಕೆಗೆ ಅನುಗುಣವಾಗಿ ನಾವು ಅದನ್ನು ಮಾಡಿ ಕೊಂಡೋಗ್ತಾ ಇದ್ದೇನೆ.
ಕರೆಕ್ಟ್ ತರಕಾರಿ ಬೇಕಾದಷ್ಟು ಆದ್ರೆ ನನಗೆ ಎಣ್ಣೆ ತಿಂಡಿಗಳದ್ದು ಅಷ್ಟು ಇದಿಲ್ಲ. ಯಾಕಂದ್ರೆ ತರಕಾರಿ ಒಂದು ಸೆಟಪ್ ಆಗ್ಬೇಕು ಅಂತ ಹೇಳಿ ಈಗ ಕರೆಕ್ಟ್ ಹೆಚ್ಚಿನ ಲಾಭದಾಯಕ ಆಗ್ಬೇಕು. ಲಾಭದಾಯಕ ಆಗಿ ಆಗ್ಬೇಕು ಅಂತ. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಅಲ್ಲಿ ನೀವು ಮೇಲೆ ಪ್ರಾರಂಭ ಮಾಡಿದಾಗ ಅದು ಆಗತ್ತೆ ಅಂತ ಅನ್ಸತ್ ನಂಗೆ, ಹೌದು, ಅಲ್ವಾ? ಹೌದು. ಕರೆಕ್ಟ್. ನೋಡಿ ಸ್ನೇಹಿತರೆ, ಸಾವಯವ ಸಂತೆಗೆ ರೆಡಿ ಆಗಿರುವಂತದ್ದು ನೋಡಿ, ಒಳಗಡೆ ಇರುವಂತದ್ದು ಬದನೆ, ಇಲ್ಲಿ ಕಾಣುವಂತದ್ದು ಇದು ಪಿಯರ್ ಸೋರೆ ಅಂತ. ಇಲ್ಲಿ ಸೋರೆ. ಹೆಚ್ಚಿನವರಿಗೆ ಇದರ ಮಹತ್ವ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇದನ್ನು ನಾಟಿ ಸೋರೆಯನ್ನು ತಿಂದು ಯಾರಿಗೆ ಗೊತ್ತುಂಟು ಹಾ. ಅವರು ಹೇಳ್ತಾರೆ. ನನ್ನ ಅಕ್ಕನ ಮನೆಗೆ ನಾನು ಮೊನ್ನೆ ಕೊಟ್ಟಿದ್ದೆ. ಹಾ. ಇಂಥ ಸೋರೆಕಾಯಿ ನಾವು ಪೇಟೆಯಿಂದ ವಾರ ವಾರ ಎಷ್ಟೋ ತರ್ತೇವೆ, ಆದ್ರೆ ಇಂಥ ಇಷ್ಟು ರುಚಿ ಸೋರೆಕಾಯಿ ತಿಂದಿಲ್ಲ ಅಂತ ಹೇಳಿದ್ರೆ. ಆದ್ರೆ ಸಂತೆಯಲ್ಲಿ ನಮ್ಮ ಮಂಗಳೂರು ಸಂತೆಯಲ್ಲಿ ಕೇಳಿದ್ರೆ ಇದು ಎಂತ ಅಂತ ಗೊತ್ತಿಲ್ಲ, ಕೊಂಡೋಗ್ಲಿಕ್ಕೆ ಜನರು ಹಿಂದೆ ಬಂದು ನೋಡ್ತಾರೆ ಸೋರೆಕಾಯಿ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಇದೊಂದು 2 ಜನ ಇರುವಂತಹ ಗ್ರಾಹಕರಿಗೆಲ್ಲ ಇದು ಒಳ್ಳೆ ಇಷ್ಟೇ ದೊಡ್ಡ ಬರುದು. 1.5 kg ಬರುದು. ಕಾಯಿ ಮೆಣಸು ನೋಡಿ, ಕಾಯಿ ಮೆಣಸು. ಒಂದು ಬಕೆಟ್ ರೆಡಿ ಆಗಿದೆ. ಒಳ್ಳೆ ಏಲಕ್ಕಿ ಬಾಳೆ ನೋಡಿ, ಏಲಕ್ಕಿ ಅಂತ ಹೇಳಿದ್ರೆ ಕದಳಿ ಬಾಳೆ ಅಂತ ಹೇಳ್ತೇವೆ ನಾವು. ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮ್ಗೆ ಇಷ್ಟು ಒಳ್ಳೆ ಸಮೃದ್ಧವಾಗಿರುವಂತ ಬಾಳೆ ಎಲ್ಲಿಯೂ ಕೂಡ ಸಿಗ್ಲಿಕ್ಕಿಲ್ಲ. ನೀವು ಯಾವ್ದು ಸಿಟಿಯಲ್ಲಿ ನೀವು ತಗೊಳ್ತೀರಿ ನೋಡಿ, ಅದೆಲ್ಲ ನಂಗೆ ಗೊತ್ತು. ಯಾಕಂದ್ರೆ ನಾನೊಬ್ಬ ಬಾಳೆಕಾಯಿ ವ್ಯಾಪಾರಿ. ಬಾಳೆಕಾಯಿಯಲ್ಲಿ ನಾವೊಂದು PhD ಮಾಡಿದಷ್ಟು ನಮ್ಗೆ ಅಧ್ಯಯನ ಇದೆ ಬಾಳೆಕಾಯಿ ಬಗ್ಗೆ. ಅದನ್ನು ಬುಡದಿಂದ ಹೇಗೆ ಬೆಳಿತಾರೆ ಮತ್ತು ಅದಕ್ಕೆ ಯಾವ್ಯಾವ ಟೈಪ್ ನ ಸ್ಪ್ರೇ ಮಾಡ್ತಾರೆ, ಹಣ್ಣು ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತು. ಆದ್ರಿಂದಾಗಿ ನೀವು ಸಾವಯವ ಸಂತೆ ಅಂತಲ್ಲ, ಯಾವುದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓಡಾಡುವಾಗ ಯಾವುದೋ ಒಂದು ಲೋಕಲ್ ಅಂಗಡಿಗಳಲ್ಲಿ ಈ ರೀತಿ ಕಪ್ಪು ಇರುವಂತಹ ಬಾಳೆ ಕೊನೆಗಳು ಯಾವ್ದಾದ್ರು ಕಂಡ್ರೆ ನೋಡಿ, ಇದು ಗಾಳಿ ನೋಡಿ, ಇದೆಲ್ಲ ಬಾರಿ ಅದ್ಭುತವಾಗಿರುವಂತ ಬಾಳೆ. ಇದನ್ನು ನೀವು ಖಂಡಿತ ಉಪಯೋಗ ಮಾಡಿ, ನಿಮ್ಗೆ ಹೆಲ್ತ್ ಬೆನಿಫಿಟ್ ಆಗತ್ತೆ. ಅದೇ ರೀತಿಯಲ್ಲಿ ನಾನು ಆಗ ಒಂದು ತೊಂಡೆಕಾಯಿ ತೋರಿಸಿದೆ ನೋಡಿ, ಅದು ಎಷ್ಟು ಚೆನ್ನಾಗಿದೆ. ಎಷ್ಟು ಕೆಜಿ ಇರ್ಬೋದು ಸರ್ ಅದರಲ್ಲಿ? ಇದೊಂದು 5 kg, ನಮಗೊಂದು ವಾರಕ್ಕೆ ಒಂದು 5-6 kg ವರೆಗೆ ಸಿಗ್ತದೆ. ಅಲ್ಲ, ಹೌದು. ಅದಕ್ಕೆ ಗ್ರಾಹಕರಿದ್ದಾರೆ. ಇದರ ಅರ್ಧ kg ಪ್ಯಾಕೆಟ್ ಮಾಡಿಕೊಂಡು ಹೋಗುದು. ಅರ್ಧ ಕೆಜಿ ಯಾಕೆಂತ ಹೇಳಿದ್ರೆ ಒಂದು ಮನೆಗೆ ಸಾಕಾಗ್ತದೆ. ಎಳ್ನೀರು ಕೂಡ ಕೊಯ್ದಿದ್ರಿ? ಹೌದು. ಮಂಗನವರೆಲ್ಲ ಬರ್ಲಿಲ್ಲ ಇನ್ನು? ನಮಗೆ ಮಂಗನ ಉಪದ್ರ ಇಲ್ಲ. ನಮಗೆ ಮೇಯ್ನ್ ಆಗಿ ಬಸವನ ಹುಳು ಮತ್ತೆ ನವಿಲು, ಹಂದಿ, ಇಷ್ಟು. ಮಂಗನ ಉಪದ್ರ ಸದ್ಯಕ್ಕೆ ಶುರುವಾಗಿಲ್ಲ. ಯಾವ್ದಾದ್ರು ಒಂದು 3 ಇದ್ದೇ ಇರುತ್ತೆ. 3 ಇದ್ದೇ ಅಲ್ಲ, ನಂಗೆ ಮೊನ್ನೆ ಯಾರು ಹೇಳಿದ್ರು ನವಿಲು ಉಪದ್ರ ಇಲ್ಲ ಅಂತ. ಮತ್ತೆ ಏನಿದೆ ಅಂತ? ಮುಳ್ಳು ಹಂದಿದೆ ಅಂತ. ಅರ್ಥ ಆಯ್ತು ನಿಮ್ಗೆ? ಮುಳ್ಳು ಹಂದಿ ಎಲ್ಲಿವರೆಗೂ ತೊಂದರೆ ಅಂತ ಹೇಳಿದ್ರೆ 5 ವರ್ಷ ಆದ ತೆಂಗಿನ ಗಿಡವನ್ನು ಕೂಡ ಮುರಿದು ಹಾಕಿ ತಿಂದು ಹೋಗಿದೆ. ಮುಳ್ಳು ಹಂದಿ ಕೂಡ ಇದೆ, ಸಿಕ್ಕಾಪಟ್ಟೆ ಇದೆ. ಮಂಗ ಮಾತ್ರ ಒಂದು ಇಲ್ಲ. ಮಂಗ ಇಲ್ಲ. ನೀವು ಏನು ಹೊರಗಡೆ ಹೋಗಿ ಏನು ವಿಡಿಯೋ ಮಾಡ್ತಾ ಇದ್ದೀರಿ ಅಥವಾ ನಿಮ್ಮ ಮನೆಯಿಂದಾಗಿ ಮಾಡ್ತಿದ್ದೀರಿ, ಎಲ್ಲದು ನಮ್ಗೆ ಒಂದು ಉತ್ತೇಜನ ಕೊಡ್ತಾ ಉಂಟು. ಯಾಕಂತ ಹೇಳಿದ್ರೆ ನಾನು ಹಾಗೆ ಮಾಡಬಹುದಾ, ಹೀಗೆ ಮಾಡಬಹುದು, ಯಾವ ತರ ಮಾಡಬಹುದು ಅಂತ ಹೇಳೋದು ನಮಗೊಂದು ಗೈಡೆನ್ಸ್ ಆಗಿ ಕೊಡ್ತಾ ಉಂಟು. ಅದು ಅದರ ಒಟ್ಟಿಗೆ ನಮಗೆ ಏನು ಸ್ವಲ್ಪ ಗೊತ್ತುಂಟು ಅದನ್ನು ಮಾಡ್ಕೊಂಡು ಸೇರಿಸ್ಕೊಂಡು ನಾವು ಮಾಡ್ತಾ ಇದ್ದೇವೆ. ನಿಮ್ಮ ಚಾನಲ್ಗಾಗ್ಲಿ ಇದಾಗಿ ವಿಡಿಯೋ ಇಂಥದ್ದು ಇನ್ನು ಮುಂದೆ ಹೆಚ್ಚು ರೈತರನ್ನು ಮಾಡಿ ಎಲ್ಲರಿಗೂ ಪ್ರಯೋಜನ ಆಗ್ಲಿ, ಸಾವಯವ ಜನರಿಗೆ ಏನು ಕೆಮಿಕಲ್ ತಿಂದು ಇದಾಗಿದೆ ಅವರು ಸಾವಯವಕ್ಕೆ ಪರಿವರ್ತನೆ ಆಗ್ಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು.